ಅರಬ್ಬರ ನಾಡಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾದಲ್ಲೇ ಅತಿದೊಡ್ಡ ದೇಗುಲವನ್ನು ಲೋಕಾರ್ಪಣೆಗೊಳಿಸಿದರು. ಇದರಿಂದ ವಿಶ್ವದ ಹಿಂದೂ ಸಂಕುಲವೇ ಸಂಭ್ರಮದಲ್ಲಿ ಮುಳುಗಿತ್ತು. ಶಿಲ್ಪಿಗಳ ಕೈಚಳಕಕ್ಕೆ ಸ್ವತಃ ಮೋದಿಯವರೇ ಮೂಕ ವಿಸ್ಮಿತರಾದರು. ಇನ್ನು ಯುಎಇಯಿಂದ ನೇರವಾಗಿ ಕತಾರ್ಗೆ ಹಾರಿದಂಥ ಪಿಎಂಗೆ ಮಹತ್ವದ ಮೀಟಿಂಗ್ ಮಾಡಿದ್ರು ಅಲ್ಲಿ. ಹಾಗಾದರೆ ಅರಬ್ ನಾಡಲ್ಲಿ ಪ್ರಧಾನಿ ಮೋದಿಯ ಮಿಂಚಿನ ಸಂಚಾರ ಹೇಗಿತ್ತು ಬನ್ನಿ ನೋಡೋಣ. ಅರಬ್ಬರ ನಾಡಲ್ಲಿ ಪ್ರಧಾನಿ ಮೋದಿ ಸೆಕೆಂಡ್ ಡೇ ರೌಂಡ್ಸ್. ಅಬುದಾಬಿಯಲ್ಲಿ ಮೊದಲ ಹಿಂದೂ ದೇಗುಲ ಲೋಕಾರ್ಪಣೆ. ಅರಬ್ಬರ ನಾಡಲ್ಲಿ ಮೋದಿ ಮಿಂಚಿನ ಸಂಚಾರವನ್ನ ನಡೆಸಿದ್ರು. ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ನಿರ್ಮಾಣ ಮಾಡಿರುವ ಬೃಹತ್ ಹಿಂದೂ ದೇಗುಲವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಅಬುದಾಬಿಯಲ್ಲಿ ಹಿಂದೂ ದೇಗುಲ ಲೋಕಾರ್ಪಣೆ ಬಳಿಕ ಒಳಾಂಗಣ ಪ್ರವೇಶಿಸಿದ ಮೋದಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ರು. ಸ್ವಾಮೀಜಿಗಳ ಜೊತೆ ಕುಳಿತು ವಿಶೇಷ ಪೂಜೆ ಸಲ್ಲಿಸಿದ್ರು. ಮಹಾ ಮಂಗಳಾರತಿ ಬೆಳಗಿದ್ರು. ನಂತರ ಟ್ರಸ್ಟ್ನ ಪ್ರಮುಖ ಶ್ರೀಗಳಾದ ಮಹಾಂತ ಮಹಾರಾಜರು ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದ್ರು. ಶಿಲ್ಪ ಕಲೆಗಳನ್ನ ಕಣ್ತುಂಬಿಕೊಂಡ ಮೋದಿ ಪುಳಕಿತರಾದ್ರು. ಸ್ವಾಮಿ ನಾರಾಯಣ ಮಂದಿರ 108 ಅಡಿ ಎತ್ತರ, 263 ಅಡಿ ಉದ್ದ, 180 ಅಡಿ ಅಗಲವಿರುವ ದೇವಸ್ಥಾನದಲ್ಲಿ 27 ದೇವರುಗಳ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಸ್ವಾಮಿ ನಾರಾಯಣ, ಪುರುಷೋತ್ತಮ, ರಾಧಾಕೃಷ್ಣ, ರಾಮ, ಸೀತೆ, ಲಕ್ಷ್ಮಣ ಹೀಗೆ 27 ಹಿಂದೂ ದೇವರುಗಳು ವಿರಾಜಮಾನವಾಗಿದೆ. ಕತಾರ್ಗೆ ಬಂದಿಳಿದ ಮೋದಿಗೆ ಭರ್ಜರಿ ಸ್ವಾಗತ. ಯುಎಇನಿಂದ ವಿಮಾನ ಹತ್ತಿ ಕತಾರ್ಗೆ ಬಂದಿಳಿದಿದ್ದಾರೆ. ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಖುದ್ದು ಮೋದಿಯವರನ್ನ ಸ್ವಾಗತಿಸಿದ್ರು. ಬಳಿಕ ಉಭಯ ನಾಯಕರ ಮಧ್ಯೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.